ಬೆಳಗ್ಗೆ 8 ಗಂಟೆ ಕಂಡುಬಿಟ್ರು ಅಂದಾಗ ಎದುರುಗಡೆ ದೃಢವಾದ ಎದೆ ಭಾಗವನ್ನು ನೋಡಿ ಒಂದು ಕ್ಷಣ ಏನೂ ಅರ್ಥ ಆಗಲಿಲ್ಲ. ನೆಮ್ಮದಿಯಾಗಿ ತಲೆ ಎತ್ತಿ ನೋಡ್ತಾಳೆ. ಹಾಯಾಗಿ ಮಲಗಿರೋ ಸೂರ್ಯನ ನೋಡಿ ರಾತ್ರಿ ನಡೆದ ಮೊದಲ ರಾತ್ರಿ ನೆನಪಿಗೆ ಬಂದು ಮುಖ ಮಂದಾರವಾಯಿತು. ನಾಚಿಕೆಯಿಂದ ಕಣ್ಗಳು ಮುಚ್ಚಿಕೊಂಡು ಗದ್ದದ ಮೇಲೆ ಸಣ್ಣ ಮುತ್ತು ಕೊಟ್ಟು ಸೂರ್ಯನ ತೋಳಿನಿಂದ ಮೆಲ್ಲನ ಹಿಂದೆ ಸರಿತಾಳೆ. ಆದರೆ ಹೊದಿಕೆ ಜಾರಿದ್ರಿಂದ ತಲೆ ಮೇಲೆ ಹೊಡ್ಕೊಂಡು ಹೇಗೋಗೋದಂತ ತೋಚಿದೆ. ತಲೆ ತಿರುಗಿಸಿ ಸೂರ್ಯನ ಕಡೆ ನೋಡಿ ಮನಸ್ಸಿನಲ್ಲೇ ನಗ್ತಾ ಹೊದಿಕೆಯನ್ನು ತಾನೇ ಸುತ್ಕೊಂಡು ಎದ್ದು ಸೂರ್ಯನ ನೋಡೋದಕ್ಕಾಗದೆ ಕಬೋರ್ಡ್ನಿಂದ ಮತ್ತೊಂದು ಹೊದಿಕೆಯನ್ನು ತೊಗೊಂಡು ಬಟ್ಟೆ ತೆಗೆದುಕೊಂಡು ಸ್ನಾನಕ್ಕೆ ಹೋಗ್ಬಿಡ್ತಾಳೆ. ಮೈಯೆಲ್ಲ ಒಂದೇ ಸಮನೆ ನೋವಿರೋದ್ರಿಂದ ಬಿಸಿ ನೀರಿನಿಂದ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಹೊರಬಂದು ತಲೆಯನ್ನು ಒರೆಸ್ಕೊಳ್ತಾ ಸೂರ್ಯ ಏಳು ಅಂತ ಕರೀತಾಳೆ. ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಅಂತ ಹೇಳ್ತಾ ಮತ್ತೊಂದು ಕಡೆ ತಿರ್ಕೊಂಡ್ಬಿಡ್ತಾನೆ. ಏಳು ಸೂರ್ಯ, ಅಣ್ಣಯ್ಯನ ಭೇಟಿ ಮಾಡಬೇಕು ಅಂತ ಹೇಳಿದ್ದೆ, ಮರ್ತು ಹೋದ್ಯಾ ಅಂತ ತಲೆ ಒರೆಸಿ ಬಾಚ್ಕೊಳ್ತಾ ಸಿಡುಕ್ತಾಳೆ ಅವನ ಮೇಲೆ. ಆಕೆ ಸಿಡುಕಿಗೆ ಮತ್ತೆ ವೃಂದಾದ ಕಡೆ ತಿರುಗಿ ಕಣ್ ತೆರೆದು ನೋಡಿದಾಗ ಪಿಂಕ್ ಆ್ಯಂಡ್ ಬ್ಲೂ ಪ್ಲೇನ್ ಅಂಬ್ರೆಲಾ ಡ್ರೆಸ್ ಧರಿಸಿ ಕೂದಲಿಗೆ ಕ್ಲಿಪ್ ಹಾಕಿ ಕನ್ನಡಿ ಕಡೆ ತಿರುಗಿ ಮುಖಕ್ಕೆ ಬಿಂದಿ ಇಡ್ತಿರ್ತಾಳೆ ವೃಂದ. ಆಕೆಯನ್ನು ಹಾಗೆ ನೋಡಿ ರಾತ್ರಿ ನಡೆದ ವಿಶೇಷ ಕ್ಷಣಗಳ ನೆನಪಿಗೆ ಬಂದು ತುಟಿಗಳು ಸುಂದರವಾಗಿ ಅರಳತ್ವೆ ಸೂರ್ಯನಿಗೆ. ಆಕೆ ಹತ್ರ ಹೋಗೋದಕ್ಕೆ ತನ್ನ ಪರಿಸ್ಥಿತಿಗೆ ಹಾಗೇ ನಿಂತು ಬಿಡ್ತಾನೆ. ಈಗ ತಾನೇ ಹೀಗೆ ಹೋದರೆ ಹುಚ್ಚುಚ್ಚಾಗಿ ಆಡ್ಕೊಂಡ್ಬಿಡ್ತಾಳೆ ನನ್ನನ್ನು, ಬೇಡಪ್ಪ ಅಂದ್ಕೊಂಡು ವೃಂದ ಡಾರ್ಲಿಂಗ್ ಅಂತ ಸವಿಯಾಗಿ ಕರೀತಾನೆ. ಡಾರ್ಲಿಂಗ್ ಅಂತಿದ್ದಂತೆ ಗಿರ್ರನ್ ಹಿಂದೆ ತಿರುಗಿ ಸೂರ್ಯನ ಕಡೆ ಕಣ್ಣುಗಳು ಚಿಕ್ಕದಾಗಿ ಮಾಡಿ ಏನೋ ಅಮ್ಮಂತೆ ನೋಡ್ತಾಳೆ. ಒಂದ್ಸಲ ಹೀಗೆ ಬಾರಮ್ಮ ಚಿನ್ನ ಅಂತ ಕ್ಯೂಟಾಗಿ ಕರೀತಾ ಇದ್ದರೆ ಏನು ಪೊಲೀಸವರಿಗೆ ಪ್ರೀತಿ ಪ್ರವಾಹದಂತೆ ಉಕ್ಕು ಬರ್ತಿದೆ ಅಂತ ಹತ್ರಕ್ಕೆ ಬಂದು ನಿಲ್ತಾಳೆ. ಏನು ಮಾಡಲಿ, ಆ ಪ್ರವಾಹವನ್ನು ಹುಟ್ಟಿಸಿದ ನೀನೇ ತಾನೇ ಅಂತ ಹೇಳ್ತಾ ವೃಂದ ಕೈ ಹಿಡಿದು ಹಾಸಿಗೆ ಮೇಲೆ ಎಳ್ಕೊಂಡ್ಬಿಡ್ತಾನೆ. ಏನು ಸೂರ್ಯ ನೀನು ಅಂತ ಮೇಲೆ ಕೇಳೋದಕ್ಕೆ ಹೋಗ್ತಾ ಇದ್ದರೆ ಆಕೆಯನ್ನು ಅಪ್ಕೊಂಡು ಹೇಳ್ದಂತೆ ಮೇಲೆ ಕಾಲು ಹಾಕಿ ಸ್ವಲ್ಪ ಹೊತ್ತು ಹೀಗೇ ಇರು ಅಂತ ಮುದ್ದಾಗಿ ಕೇಳ್ತಾನೆ. ಮುಖದ ಮೇಲೆ ಮುತ್ತುಗಳನ್ನ ಇಡ್ತಿರೋ ಸೂರ್ಯನ ತಡೀತಾ, ಹಲೋ ಸರ್, ಈಗ ನೀವು ಮತ್ತೆ ಎಲ್ಲಿಗೂ ಹೋಗಬೇಡಿ, ನಾನು ಸ್ನಾನ ಮಾಡಿದ್ದೀನಿ, ಅಲ್ಲದೆ ಅಣ್ಣಯ್ಯನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳಿದೆ, ಮರ್ತು ಹೋಗಿದೆಯಾ? ಅಬ್ಬಾ, ಈಗಾಗಲೇ ಅನುಮತಿ ತೊಗೊಂಡಿದ್ದೀನಿ ಕಣೆ ವೃಂದ, ತುಂಬ ಟೈಮ್ ಇದೆ. ಹಾಗಂದು ಮಾತ್ರಕ್ಕೆ ಎದ್ದು ಫ್ರೆಶ್ ಆಗಿ ತಿಂಡಿ ಮಾಡ್ಬೇಕು ತಾನೇ? ಮೊದಲು ಆ ಬಾಯಿ ಮುಚ್ಚು ಅಂತ ಸಿಡುಕಿ ಮೂತಿ ಮಡ್ಚಿ ತುಟಿಗಳ ಮೇಲೆ ಸಣ್ಣದು ಒಂದು ಮುತ್ತನ್ನು ಕೊಟ್ಬಿಡ್ತಾನೆ. ವೃಂದ ನಾಚ್ಕೊಳ್ತಾ ಸೂರ್ಯನ ಎದೆಯಲ್ಲಿ ಅಡಕಿ ಹೋದರೆ ಆಕೆ ಸುತ್ತ ಕೈಗನ್ನು ಬಿಗಿದು ವೃಂದ ಅಂತ ಕಡಿಮೆ ಧ್ವನಿಯಲ್ಲಿ ಕರೀತಾ ಇದ್ದಂತೆ ಗಂಟಲು ಒಣಗಿ ಹೋಗ್ತಿದ್ರೆ ಕಷ್ಟಪಟ್ಟು ಅಂತ ಮೂಕ ಸ್ವರ ಮಾಡ್ತಾಳೆ. ರಾತ್ರಿ ನಮ್ಮ ಪ್ರದರ್ಶನ ಹೇಗಿತ್ತು ಬೇಬಿ ಅಂತ ಪಿಸು ಮಾತಿನಲ್ಲಿ ಕೇಳ್ತಾನೆ. ಮುಖ ಎಲ್ಲ ಕೆಂಪುಗೆ ಬದಲಾಗಿ ಬಾಯಲ್ಲಿ ಮಾತೇ ಬರದೇ ಇದ್ದರೆ ಸೂರ್ಯ ಅಂತ ಕೂಗ್ತಾಳೆ. ಹೇಳ್ರಿಂದ, ಏನು ಹೇಳೋದು, ಮೊದಲು ಬಿಡು ನನ್ನ. ಬಿಡ್ತೀನಿ, ಆದರೆ ಮೊದಲು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿ ನೀನು. ಹೀಗೆ ಯಾರಾದರೂ ಕೇಳ್ತಾರಾ? ಯಾರ ಬಗ್ಗೆಯೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ತಿಳ್ಕೊಳ್ಬೇಕು ಅಂತಿದೆ. ಪ್ಲೀಸ್ ಹೇಳು. ಆ ಮಾತಿಗೆ ಇನ್ನೂ ಆತನಲ್ಲಿ ಅಡಗಿ ಹೋಗ್ತಾ ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯನೇ ಆಗದೆ ಇರೋವಂಥ ಸಿಹಿ ಜ್ಞಾಪಗಳ ಕ್ಷಣ. ಸ್ಪರ್ಶದ ಮೂಲಕವೇ ಪ್ರೀತಿಯನ್ನೆಲ್ಲ ತೋರಿಸಿದ್ಯಾ, ಇನ್ನು ಹೇಗೆ ಹೇಳಲಿ, ನೀನು ಸೂಪರ್ ಅಂತ ಹೇಳ್ತಾ ಎದೆ ಮೇಲೆ ಮುತ್ತಿಡ್ತಾಳೆ. ವೃಂದ ಮಾತು ಕೇಳಿ ಸಣ್ಣದಾಗಿ ನಗ್ತಾ, ನೀನು ಕೂಡ ಹೀಗಿದೆಯೇ, ಮೊದಲ ಬಾರಿಗೆ ಒಬ್ಬ ಹೆಣ್ಣಿನ ಮೈಯನ್ನು ಮುಡ್ತಿದ್ರೆ. ಸೂರ್ಯ ಏನು ಹೇಳೋದಕ್ಕೆ ಹೊಟ್ಟಿದ್ದಾನೆ ಅಂತ ಅರ್ಥ ಆಗಿ ಬಾಯದಿಂದ ತಲೆ ಎತ್ತಿ ಸೂರ್ಯನ ಬಾಯಿ ಮೇಲೆ ಕೈಯನ್ನು ಇಟ್ಟುಬಿಟ್ಟು, ನಾಚಿಕೆ ಇಲ್ವ ನಿನಗೆ ಅಂತ ಜೋರಾಗಿ ಅರ್ಚಬೇಕಿದ್ದಿಂದರೂ ಅರ್ಚೋದಕ್ಕಾಗದೆ ನಿಜವಾದ ಧ್ವನಿಯಲ್ಲಿ ಹೇಳಿ ಆತನ ಕೈಗಳನ್ನ ಬಿಡಿಸ್ಕೊಂಡು ಮಂಚದಿಂದ ಹಿಡಿದು ಹಿಂದೆ ತಿರುಗ್ತಾಳೆ. ಸೂರ್ಯ ನಗ್ತಾ, ಅರೆ ನಾನೇ ಕಣೆ ವೃಂದ, ಯಾಕಿಷ್ಟು ನಾಚಿಕೆ ಪಡ್ತೀಯಾ? ವೃಂದ ಟವಲ್ ತಂದು ಸೂರ್ಯನ ಮುಖದ ಮೇಲೆ ಎಸ್ತು, ಮಾಡಿದ ನಾಟಕ ಸಾಕು, ಇನ್ನು ಅದು ಧರಿಸಿ ಸ್ನಾನ ಮಾಡ್ಬಾ ಅಂತ ತಲೆಯನ್ನು ತಗ್ಗಿಸ್ಬಿಡ್ತಾಳೆ. ಸೂರ್ಯ ಇನ್ನೂ ಜೋರಾಗಿ ನಗ್ತಾ, ನಿನ್ನಲ್ಲಿ ಈ ಕೋಪದ ಜೊತೆ ಸೂಪರ್ ಆಗಿದೆ ವೃಂದ ಅಂತ ತಮಾಷೆಯಾಗಿ ಹೇಳ್ತಾನೆ. ಇನ್ನಲ್ಲಿದ್ದರೆ ಸೂರ್ಯ ಇನ್ನೂ ಕಾಣಿಸ್ತಾನಂತ, ನಾನು ತಿಂಡಿ ಆರ್ಡರ್ ಮಾಡ್ತೀನಿ, ಬೇಗ ಬಂದುಬಿಡು ಅಂತ ಹೇಳಿ ಸೂರ್ಯನ ಫೋನ್ ತೊಗೊಂಡು ಹೊರಗೆ ಓಡೋಗ್ಬಿಡ್ತಾಳೆ. ಹೋಗ್ತಿರೋ ವೃಂದ ಕಡೆ ನೋಡ್ತಾ ಸ್ವಲ್ಪ ಹೊತ್ತು ಮನಸ್ಫೂರ್ತಿಯಾಗಿ ನಕ್ಕು ಎದ್ದು ಟವಲ್ ಸುತ್ತಕೊಂಡು ಸ್ನಾನಗೃಹಕ್ಕೆ ಹೋಗ್ತಾನೆ. ಸೂರ್ಯ ಒಳಗೆ ಹೋಗ್ತಿದ್ದಂತೆ ವೃಂದ ರೂಮ್ ಬಂದು ಪೊರಕೆಯಿಂದ ರೂಮೆಲ್ಲ ಗುಡಿಸಿ ಹೊರಗೆ ಬಂದು ಮನೆಯನ್ನು ಕೂಡ ಕ್ಲೀನ್ ಮಾಡಿ ಮೇನ್ ಡೋರ್ ಓಪನ್ ಮಾಡ್ತಿದ್ದಂತೆ ಮಕ್ಕಳು ಶಾಲೆಗೆ ಹೋಗ್ತಿದ್ರೆ ಕೆಲವರು ಸ್ಟೇಷನ್ ಕಡೆ ಹೋಗ್ತಿರ್ತಾರೆ. ಅವ್ರನ್ನ ನೋಡಿ ಸ್ವಲ್ಪ ಭಯವಾಗಿ ಒಳಗಡೆ ನಿಂತು ಬಿಡ್ತಾಳೆ. ವಾತಾವರಣ ಕೂಡ ಮೋಡ ಕವಿದು ತಂಪಾಗಿದ್ದರಿಂದ
ಮಳೆಗಾಲ ಶುರುವಾದಂತಿದೆ ಅಂದ್ಕೊಂಡು ಮತ್ತೆ ಬಂದು ಸೋಫಾದಲ್ಲಿ ಕೂರ್ತಾಳೆ. ಸೂರ್ಯ ವೈಟ್ ಟೀ ಶರ್ಟ್ ಮೇಲೆ ಬ್ಲೂ ಜರ್ಕಿನ್, ಬ್ಲೂ ಜೀನ್ಸ್ನಲ್ಲಿ ಫುಲ್ ಹ್ಯಾಂಡ್ಸಮ್ ಆಗಿ ರೆಡಿಯಾಗಿ ಬಂದು ವೃಂದ ಪಕ್ಕದಲ್ಲಿ ಕೂತು ಏನು ಯೋಚಿಸ್ತಿದೆಯಾ ಅಂತ ಕೇಳ್ತಾನೆ. ಆಕೆ ಕೈ ಹಿಡಿದು ಏನಿಲ್ಲ, ಸ್ವಲ್ಪ ಹೊಸದಾಗಿದೆ ಅಷ್ಟೇ. ಈ ಒಂದೇ ದಿನ ತಾನೇ, ಮತ್ತೆರಡು ತಿಂಗಳವರೆಗೆ ಬರೋದಕ್ಕಾಗೋದಿಲ್ಲ. ಇನ್ನು ಮುಂದೆ ಮೆಲ್ಲನೆ ಅಭ್ಯಾಸ ಆಗುತ್ತೆ. ಅದು ನಿಜಾನೇ ಬಿಡು, ಆದರೆ ಸೂರ್ಯ 2 ತಿಂಗಳು ಅಂದೇನಂತ ಅಷ್ಟು ದಿನ ಬರದೇ ಇರ್ತೀನಾ? ಮೆಂಟಲ್, ನಿನ್ನ ಭಯದಿಂದ ಸಾಯ್ತಿದ್ದೀನಿ. ಇಷ್ಟೆಲ್ಲ ಆದಮೇಲೂ ಕೂಡ ನಿನಗೆ ದೂರ ಆಗಿರ್ತೀನ ಹೇಳು? ಲೀವ್ ಸಿಕ್ಕಾಗಲೆಲ್ಲ ಬರ್ತಿರ್ತೀನಿ, ಸರಿನಾ? ಅದು ನೋಡ್ತೀನಿ. ಒಂದು ವೇಳೆ ಬರದೇ ಹೋದರೆ ಈ ಬಾರಿ ಮಾತ್ರ ನಿಜಕ್ಕೂ ಮಾತಾಡೋದಿಲ್ಲ, ನೆನಪಿರಲಿ. ಅಬ್ಬಾ, ಈ ಕೋಪ ಮಾತ್ರ ಮೊದಲೇ ಬರುತ್ತೆ ಅಂತ ಭುಜದ ಮೇಲೆ ತಲೆ ಇಡ್ತಾಳೆ. ಕುತ್ತಿಗೆ ಮೇಲೆ ತಾನೇ ಇಟ್ಟ ಗುರುತುಗಳು ಕಾಣಿಸಿ ತುಟಿಗಳನ್ನ ಅಲ್ಲಿ ಬಿಡ್ತಾನೆ. ಸೂರ್ಯ ಇಟ್ಟು ಮುತ್ತಿಗೆ ಒಮ್ಮೆಲೆ ಆತಂಕ ಅನಿಸಿ ಆತನ ತಲೆ ಮೇಲೆ ಕೈ ಇಟ್ಟು ಸೂರ್ಯ ಡೋರ್ ಓಪನ್ ಇದೆ ಅಂತ ಮೆಲ್ಲಗೆ ಹೇಳ್ತಾಳೆ. ಹಾಗಾದರೆ ಕ್ಲೋಸ್ ಮಾಡಲಾ ಅಂತ ತಮಾಷೆಯಾಗಿ ಕೇಳ್ತಿದ್ರೆ ಮೊದಲು ದೂರ ಸರಿದು ಅಂತ ಸೂರ್ಯನ ಪಕ್ಕಕ್ಕೆ ನೂಕ್ಬಿಡ್ತಾಳೆ. ಅಷ್ಟರಲ್ಲಿ ಬೆಲ್ ಮೊಳಗಲು ಸೂರ್ಯನಿಗೊಂದು ಲುಕ್ ಕೊಟ್ಟು ಬಾಗಿಲು ಬಳಿ ಇರೋ ಡೆಲಿವರಿ ಬಾಯ್ ಹತ್ರ ಹೋಗಿ ಪಾರ್ಸಲ್ ತೆಗೆದುಕೊಂಡು ಬರ್ತಾಳೆ. ಇಬ್ಬರು ಸೇರಿ ತಿಂಡಿ ಮಾಡಿ ಟೀ ಕುಡಿದು ಡೋರ್ ಲಾಕ್ ಮಾಡಿ ಜೈಲಿಗೆ ಹೊರಡ್ತಾರೆ. ಕಾರ್ ಪಕ್ಕದಲ್ಲಿ ನಿಲ್ಲಿಸಿ ಜೈಲ್ ಒಳಗೆ ಹೋಗಿ ಸೂರ್ಯ ತನ್ನ ID ತೋರಿಸಿ ಸಂಜಯ್ ವಿವರಗಳನ್ನ ಹೇಳ್ತಾರೆ. ಅವರನ್ನು ವೆಯ್ಟ್ ಮಾಡೋದಕ್ಕೆ ಹೇಳಿ ಹೋಗಿ ಸಂಜಯನ ಕರ್ಕೊಬರ್ತಾರೆ ಸಿಬ್ಬಂದಿಗಳು. ವೃಂದ ಸಂಜಯ್ಗೋಸ್ಕರವೇ ಬಹಳ ಕಾತರದಿಂದ ಕಾಯ್ತಾ ಇದ್ದರೆ, ವೃಂದ ನಿಮ್ಮ ಅಣ್ಣಯ್ಯ ಇಲ್ಲಿಗೆ ಬರ್ತಾನೆ ಬಿಡು, ಬಂದು ಕೂರು ಅಂತಾನೆ ಸೂರ್ಯ. ಇಲ್ಲ ಸೂರ್ಯ, ಸುಮಾರು 2 ತಿಂಗಳಾಗ್ತಿದೆ ಅಣ್ಣಯ್ಯನನ್ನು ನೋಡಿ. ಇನ್ನು ನಾರ್ಮಲ್ ಆಗಿ ಇರೋದು ನನ್ನಿಂದ ಆಗೋದಿಲ್ಲ ಅಂತ ಬಾಗಿಲ ಕಡೆ ಎದುರು ನೋಡ್ತಾ ಇರ್ತಾಳೆ. ಆಕೆ ಆತರವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಮ್ಮನಾಗ್ಬಿಡ್ತಾನೆ ಸೂರ್ಯ ಕೂಡ. ಸ್ವಲ್ಪ ಹೊತ್ತಿಗೆ ಒಬ್ಬ ಸಿಬ್ಬಂದಿ ಬಂದು, ಸರ್, ಅವನು ಯಾರನ್ನೂ ಭೇಟಿ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ, ನೀವು ಹೊರ್ಟು ಹೋಗಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ಒಂದು ಕ್ಷಣ ಇಬ್ಬರು ಶಾಕ್ ಆಗ್ತಾರೆ. ದುಃಖ ಪಡ್ತಿರೋಂತಹ ವೃಂದಾಳನ್ನು ನೋಡಿ ಮನಸ್ಸು ಚುರುಕಾಗುತ್ತೆ. ವೃಂದ, ನೀನು ಇಲ್ಲೇ ಇರು, ನಾನು ಹೋಗಿ ಒಮ್ಮೆ ಮಾತಾಡ್ಕೊಂಡು ಬಂದುಬಿಡ್ತೀನಿ ಅಂತ ಅಂತಿದ್ರೆ, ಪ್ಲೀಸ್ ಸೂರ್ಯ, ನಾನು ಕೂಡ ಬರ್ತೀನಿ, ಅಣ್ಣಯ್ಯನನ್ನು ಒಮ್ಮೆ ನೋಡಬೇಕು ಅಂತಿದೆ ನನಗೆ ಅಂತ ಗೋಳಾಡ್ತಾ ಕೇಳ್ತಾಳೆ. ವೃಂದ, ನೀನು ಒಳಗೆ ಬಿಡೋದಿಲ್ಲ, ನಾನು ಅವನ ಜೊತೆ ಮಾತಾಡಿ ಇಲ್ಲಿಗೆ ಕರ್ಕೊಬರ್ತೀನಿ ಕಣೆ, ನೀನು ಇಲ್ಲೇ ಇರೋ ಅಂತ ಸಮಾಧಾನವನ್ನು ಪಡಿಸ್ತಾನೆ. ಹಾಗಾದರೆ ಕರ್ಕೊಬರ್ಬೇಕು ಸರಿನಾ ಅಂತ ಅಂದಾಗ, ಹ್ಞೂ ಸರಿ, ನಾನು ಕರ್ಕೊಬರ್ತೀನಿ ಅಂತ ಸಿಬ್ಬಂದಿ ಜೊತೆ ಬನ್ನಿ ಅಂತ ಹೇಳಿ ಅವನ ಜೊತೆ ಹೋಗ್ತಾನೆ. ವೃಂದ ಟೆನ್ಷನ್ನಿಂದ ಉಗುರುಗಳನ್ನ ಕಚ್ತಾ ತಿರುಗ್ತಾ ಸೂರ್ಯನಿಗೋಸ್ಕರ ಕಾಯ್ತಾ ಇರ್ತಾಳೆ. 20 ನಿಮಿಷಕ್ಕೆ ಒಂಟಿಯಾಗಿ ಬರ್ತಿರೋ ಸೂರ್ಯನ ನೋಡಿ ಓಡ್ ಹೋಗಿ, ಸೂರ್ಯ, ಅಣ್ಣಯ್ಯ ಎಲ್ಲಿ ಅಂತ ಕೇಳ್ತಾ ಹಿಂದೆ ನೋಡ್ತಾ ಇದ್ದರೆ, ಬಾ ಹೇಳ್ತೀನಿ ಅಂತ ವೃಂದ ಕೈ ಹಿಡಿದು ಜೈಲ್ ಹೊರಗೆ ಬರ್ತಾನೆ. ಸೂರ್ಯ, ಏನು ಕರ್ಕೊಂಡು ಬರ್ತಿದ್ಯಾ, ಇನ್ನು ಅಣ್ಣಯ್ಯ ಎಲ್ಲಿ ಅಂತಾಳೆ ಅಳೋ ಗಂಟಲಲ್ಲಿ. ಕಾರ್ ಹತ್ತಿದ್ರೆ ಹೇಳ್ತೀನಿ ಅಂದಾಗ ಮೌನವಾಗಿ ಕಾರ್ ಹತ್ತಿ ಜೈಲಿನ ಕಡೆ ನೋಡ್ತಾಳೆ. ಸೂರ್ಯ ಕಾರನ್ನು ಸ್ಟಾರ್ಟ್ ಮಾಡಿ ಕಣ್ಣೀರು ಹಾಕ್ತಿರೋ ವೃಂದ ಕಡೆ ನೋಡಿ ಬೀಚ್ ಕಡೆ ಹೋಗ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಕಾಲ್ಗಳನ್ನ ಬಂದು ತಾಕೋ ಅಲೆಗಳು ಮತ್ತೆ ಹಿಂದೆ ಹೋಗ್ತಿದ್ರೆ ಕಣ್ಣೀರಿನಿಂದ ಸಮುದ್ರವನ್ನು ನೋಡ್ತಿರ್ತಾಳೆ. ವೃಂದ ಅಂತ ಭುಜದ ಮೇಲೆ ಕೈಯನ್ನು ಇಡ್ತಾನೆ. ತಲೆ ತಿರುಗಿಸಿ ಸೂರ್ಯನ ಕಡೆ ನೋಡಿ, ಯಾಕೆ ಅಣ್ಣಯ್ಯ ಭೇಟಿ ಮಾಡೋದಕ್ಕಾಗೋದಿಲ್ಲ ಅಂತ ಅಳ್ತಾ ಕೇಳ್ತಾಳೆ. ಮೊದಲು ನೀನು ಅಳಬೇಡ ಅಂತ ವೃಂದ ಕಣ್ಣನ್ನು ತಾನೇ ಒರೆಸಿ ಎದೆಗೆ ತಪ್ಕೊಳ್ತಾನೆ. ನಾನೇನು ತಪ್ಪು ಮಾಡಿದ್ದೀನಿ, ಅಣ್ಣಯ್ಯ ನನ್ನ ಜೊತೆ ಮಾತಾಡ್ತಿಲ್ಲ ಅಂತ ಅಂತಿದ್ರೆ ಆಕೆ ತಲೆ ಮೇಲೆ ಸವರಿ, ಅವನು ಮೊದಲಿಂದಲೂ ಕೂಡ ಯಾರನ್ನು ಭೇಟಿ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ ವೃಂದ. ನಿಮ್ಮ ತಂದೆ 5-6 ಸಲ ಬಂದು ವಾಪಸ್ ಹೋಗ್ಬಿಟ್ಟಿದ್ದಾರೆ. ಕನಿಷ್ಠ ನಿನ್ನೊಂದಿಗಾದರೂ ಮಾತಾಡ್ತಾನೆ ಅಂತ ನಿನ್ನನ್ನು ಇಲ್ಲಿ ಕರ್ಕೊಬಂದೆ. ಆದರೆ ನಿನ್ನೊಂದಿಗೂ ಕೂಡ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಕೊಂಡಿರಲಿಲ್ಲ. ಐ ಆಮ್ ಸಾರಿ, ನಿನಗೆ ಆಸೆ ಹುಟ್ಟಿಸಿ ಇಲ್ಲಿ ಕರ್ಕೊಬಂದೆ ಅಂತ ತಪ್ಪಿತಸ್ಥನಾಗಿ ಹೇಳ್ತಾನೆ. ಆತನ ಮಾತಿಗೆ ದೂರವಾಗಿ ನಡೀತಾ ಮತ್ತು ಒಳಗೆ ಹೋಗಿ ಮಾತಾಡೋದಿಲ್ವೇ, ಏನಂದ ಅಂತ ಕಣ್ಗಳು ಚಿಕ್ಕದಾಗಿ ಮಾಡ್ತಾಳೆ. ನೀನೇ ನೋಡು ಅಂತ ತನ್ನ ಪಾಕೆಟ್ನಲ್ಲಿ ಫೋನ್ ತೆಗೆದು ವೃಂದಾಗಿ ನೀಡಿ ಅಲ್ಲೇ ಇರೋ ಬಂಡೆ ಮೇಲೆ ಕೂರ್ತಾನೆ. ವಿಡಿಯೋ ಈಗಾಗಲೇ ಓಪನ್ ಆಗಿರೋದ್ರಿಂದ ಆನ್ ಮಾಡಿ ನೋಡ್ತಾಳೆ ಅದನ್ನು. ಜೈಲು ಬಟ್ಟೆಯಲ್ಲಿ ಹಿಂದೆ ತಿರುಗಿ ನಿಂತಿರೋ ವ್ಯಕ್ತಿಯನ್ನು ನೋಡಿ
ಸಂಜಯ್ ಅಂತ ಕರೀತಾನೆ ಸೂರ್ಯ. ಆ ಕಡೆ ಸಂಜು ಕೈ ಮುಷ್ಟಿ ಬಿಗಿಯುತ್ತೆ. ಕಣ್ಣು ಮುಚ್ಚಿ ತೆರೆದು ಯಾಕೆ ಬಂದಿದ್ದೀರಿ ಅಂತ ಕೇಳ್ತಾನೆ ಸಂಜಯ್. ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಸ್ವಲ್ಪ ನನ್ನ ಕಡೆ ನೋಡು. ನಾನು ಯಾರಿಗೂ ನನ್ನ ಮುಖ ತೋರಿಸೋದಕ್ಕೆ ಇಷ್ಟಪಡ್ತಾ ಇಲ್ಲ. ಮರ್ಯಾದೆಯಾಗಿ ಎಲ್ಲ ಹೊರಟೋಗ್ಬಿಡಿ. ಹಾಗಾದರೆ ಸರಿ. ನಡೆದ ನಮ್ಮ ಮದುವೆಯನ್ನು ಮುರಿಯೋದಕ್ಕೆ ವಿಚ್ಛೇದನಕ್ಕೆ ರೆಡಿ ಮಾಡಿಸ್ತಾ ಇದ್ದೀನಿ. ತಂಗಿ ಜೀವನ ಅನ್ನೋ ಅಷ್ಟರಲ್ಲಿ ಭಯ ಪಟ್ಕೊಂಡು ಬೇಡ ಸೂರ್ಯ ಅಂತ ಸೂರ್ಯನ ಕಡೆ ತಿರುಗ್ತಾನೆ. ಕೂದಲು ಗಡ್ಡ ಚೆನ್ನಾಗಿ ಬೆಳೆದು ಸ್ವಲ್ಪ ತೆಳುವಾದ ಹಾಗಿರೋ ಮೈಯಲ್ಲಿ ಸಂಜು ನೋಡಿ ಸ್ವಲ್ಪ ನೋವಿನಿಂದ ಅನಿಸಿದ್ರು ಅದು ತಾನು ಮಾಡಿದ ತಪ್ಪಿಗೆ ಶಿಕ್ಷೆ ಅಂದ್ಕೊಂಡು ಇನ್ನು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳುವಂತಾನೆ ಸೂರ್ಯ. ಯಾರ ಬಗ್ಗೆ ಸೂರ್ಯ? ಯಾಕೆ ಯಾರು ಬಂದರೆ ಭೇಟಿ ಮಾಡೋದಿಲ್ಲ ನೀನು? ನಾನು ಮಾಡಿದ ಪಾಪಗಳಿಗೆ ಮುಖ ತೋರಿಸೋದಕ್ಕಾಗ್ತಾ ಇಲ್ಲ ನನಗೆ, ಅದಕ್ಕಾಗಿ ಹೊರಗೆ ಬರ್ತಾ ಇಲ್ಲ. ಆದರೆ ಸಂಜಯ್, ನೀ ಎಷ್ಟು ತಪ್ಪುಗಳು ಮಾಡಿದ್ರು ನಿನ್ನನ್ನು ಕಣ್ಣಲ್ಲಿ ಇಟ್ಕೊಂಡು ನೋಡ್ಕೊಂಡು ನಿನ್ನ ತಂದೆ, ನಿನ್ನನ್ನು ಪ್ರೀತಿಸೋ ನಿನ್ನ ತಂಗಿ ಏನು ಮನಸ್ಸಿನಲ್ಲಿ ಇಟ್ಕೊಳ್ದೆ ನಿನ್ನ ಸಲುವಾಗಿ ಅವರೆಲ್ಲ ಬಂದಿದ್ದಾರೆ. ಮತ್ತು ಅವ್ರನ್ನ ತಿರಸ್ಕರಿಸಿ ನೋಯಿಸಿ ಕಳಿಸೋದು ಸರಿನೇನಾ ನಿನಗೆ? ಈಗ ನನ್ನ ಮನಸ್ಸು ಮೆದುಳು ಅವೆಲ್ಲವೂ ಯೋಚಿಸೋ ಸ್ಥಿತಿಯಲ್ಲಿಲ್ಲ ಸೂರ್ಯ. ಸದ್ಯಕ್ಕೆ ನಾನು ಗತಕಾಲದಿಂದ ತಪ್ಪಿಸ್ಕೊಳ್ಳಲಾರದೆ ನರಳುತ್ತಿದ್ದೀನಿ. ಗತಕಾಲ ಎಂದು ನೀನೇ ಹೇಳ್ತಿಲ್ವ ಸಂಜಯ್, ಅದನ್ನು ಮರೆತು ಮುಂದೆ ಸಾಗೋದೇ ಜೀವನ. ಈ ಡ್ರಗ್ಸ್ ಬಗ್ಗೆ ಮರೆತು ಇಲ್ಲಿರೋ 4 ವರ್ಷವಾದರೂ ಸ್ವಲ್ಪ ಪ್ರಶಾಂತವಾಗಿರೋದನ್ನು ಅಭ್ಯಾಸ ಮಾಡ್ಕೋ. ತಾನಾಗಿಯೇ ಮನಸ್ಸು ಕೂಡ ಸ್ಥಿಮಿತಗೊಳ್ಳುತ್ತೆ. ಇಲ್ಲ ಸೂರ್ಯ, ಡ್ರಗ್ಸ್ಗಿಂತ ಹೆಚ್ಚಾಗಿ ನನ್ನ ಕಾಡೋದು ಅಂಜನ. ಆಕೆ ವಿಷಯದಲ್ಲಿ ನಾನು ಮಾಡಿದ ತಪ್ಪು ಕ್ಷಮಿಸಲಾಗದ್ದು. ಅದೇ ಪ್ರತಿ ಕ್ಷಣ ನನ್ನ ದಹಿಸ್ತಾ ಇರುತ್ತೆ. ನೋಡು ಸಂಜಯ್, ನೀನು ಒಂದು ಹೇಳ್ತೀನಿ ನೆನ್ಪಿಟ್ಕೊ. ನೀನು ಅಂಜು ವಿಷಯದಲ್ಲಿ ಮಾಡಿದ ಚಿಕ್ಕ ತಪ್ಪಲ್ಲ, ಆದರೆ ನಿನ್ನಿಂದ ಇಲ್ಲಿ ಅನ್ಯಾಯವಾಗಿ ಬಲಿಯಾಗದಿದ್ದು ಅಂಜು ಮಾತ್ರ ಅಲ್ಲ, ನಿಖಿಲ್ ಕೂಡ. ತಿಳಿದೇ ಮಾಡಿದ ತಪ್ಪಿಗೆ ಇನ್ನೂ ಶಿಕ್ಷೆ ಅನುಭವಿಸ್ತಿದ್ದಾನೆ. ಆದರೆ ಯಾವ ದಿನವೂ ನಿನ್ನನ್ನು ಒಂದೇ ಒಂದು ಮಾತಾಡಿಲ್ಲ ಅವರು. ಇನ್ನು ಅಂಥವ್ರನ್ನ ನೋಡಿದ ಮೇಲಾದರೂ ಬದಲಾಗಬೇಕು. ಆದರೂ ನಿಮ್ಮ ತಂದೆ ನಿನ್ನ ನೋಡಬೇಕು ಅಂತ ಅಂದಾಗಲೆಲ್ಲ ತಾನೇ ಸ್ವಯಂವಾಗಿ ಆತನನ್ನು ಇಲ್ಲಿ ಕರ್ಕೊಬಂದಿದ್ದಾನೆ ನಿಖಿಲ್. ಅಂದರೆ ನಿನ್ನ ಮೇಲೆ ನಿಖಿಲ್ಗೆ ಮನಸ್ಸಿನಲ್ಲಿಯೂ ಯಾವುದೇ ಕೋಪ ಇಲ್ಲ. ಇನ್ನು ಅಂಜುಗಾದರೆ ಈ ವಿಷಯ ಗೊತ್ತಿಲ್ಲ. ತಿಳಿದ ನಿಖಿಲ್ ನಿನ್ನ ಕ್ಷಮಿಸಿದಾಗ ನೀನು ಮಾತ್ರ ಪದೇ ಪದೇ ಅದನ್ನು ನೆನಪಿಸ್ಕೊಂಡು ದುಃಖಿಸೋದು ಸರಿಯಲ್ಲ. ನನ್ನ ಮಾತು ಕೇಳಿ ಎಲ್ಲವನ್ನ ಮರೆತು ಬಂದ ನಿನ್ನ ಕುಟುಂಬದವರೊಂದಿಗೆ ಸ್ವಲ್ಪ ಮನ ಬಿಚ್ಚಿ ಮಾತಾಡು. ನಿನ್ನ ನೋವೆಲ್ಲ ಮಾಯ ಆಗುತ್ತೆ ಅಂತ ಸಂಜಯ್ಗೆ ಅರ್ಥವಾಗುವಂತೆ ಸಮಾಧಾನ ಪಡಿಸ್ತಾನೆ. ಸೂರ್ಯ ಹೇಳಿದ್ದನ್ನು ಸಂಪೂರ್ಣವಾಗಿ ಕೇಳಿದಂಥ ಸಂಜಯ್ಗೆ ಸ್ವಲ್ಪ ಮನಸ್ಸು ಹಗುರವಾದಂತ ಅನಿಸುತ್ತೆ. ಸರಿ ಸೂರ್ಯ, ನೀವು ಹೇಳಿದಂತೆ ತಂದೆಯೊಂದಿಗೆ ಮಾತಾಡೋದಕ್ಕೆ ಪ್ರಯತ್ನಿಸ್ತೀನಿ ಅಂತ ಮೆಲ್ಲಗೆ ಹೇಳ್ತಾನೆ. ಮತ್ತೆ ಈಗ ವೃಂದಾಳೊಂದಿಗೆ ಮಾತಾಡಲ್ವಾ ಅಂತ ಕೇಳ್ತಾನೆ. ಇಲ್ಲ ಸೂರ್ಯ, ನನಗೆ ಸ್ವಲ್ಪ ಸಮಯ ಬೇಕು ಪ್ಲೀಸ್. ಈಗ ನನ್ನ ತಂಗಿಯನ್ನು ಕರ್ಕೊಂಡು ಹೋಗ್ಬಿಡಿ ಅಂದಾಗ, ಹೌದು, ಆದರೆ ಒಂದೇ ಒಂದು ಮಾತು ಕೊಡಿ ಸಾಕು. ನನ್ನ ತಂಗಿಯನ್ನು ಮಾತ್ರ ನೋಯಿಸಬೇಡಿ. ಅದು ಹೊರಗಡೆ ಮಾತ್ರ ಹಾಗೆ ಪೊಗರು ತೋರಿಸುತ್ತೆ, ಆದರೆ ಒಳಗಡೆ ತುಂಬ ಮೃದು ಸ್ವಭಾವದವಳು. ಈಗಾಗಲೇ ಪೃಥ್ವಿರಾಜ್ ಬಗ್ಗೆ ತುಂಬ ದುಃಖಪಟ್ಟಿರಬಹುದು. ಈಗ ನಿಮ್ಮ ಜೊತೆ ಬಂದಿದೆ ಅಂದರೆ ಸ್ವಲ್ಪ ಹೊಂದ್ಕೊಂಡಿದೆ ಅಂತ ಅನಿಸುತ್ತೆ. ಪ್ಲೀಸ್ ತಂಗಿಯನ್ನು ಹಾಗೆ ನೋಡ್ಕೊಳ್ಳಿ. ಇನ್ನು ಏನು ಆಶಿಸೋದಿಲ್ಲ ನಿಮ್ಮಿಂದ ಅಂತ ಕೈ ಎತ್ತಿ ನಮಸ್ಕರಿಸ್ತಾನೆ. ಅರೆ ಇದೇನು? ಆತನ ಕೈಗಳು ಹಿಡಿದು ಕೆಳಗಿಳಿಸ್ತಾ, ಅವಳು ಈಗ ನನ್ನ ಹೆಂಡತಿ ಸಂಜಯ್, ಹೇಗೆ ನೋಡ್ಕೊಳ್ಬೇಕಂತ ನನಗೆ ಗೊತ್ತಿಲ್ವಾ? ಆಕೆ ಬಗ್ಗೆ ಆದರೂ ನೀನು ಯಾವ ಭಯವನ್ನು ಪಡಬೇಕಿಲ್ಲ. ಮೊದಲು ನೀನೆಲ್ಲವನ್ನ ಮರೆತು ಪ್ರಶಾಂತವಾಗಿರೋದಕ್ಕೆ ಪ್ರಯತ್ನ ಮಾಡು, ಸರಿನಾ? ಸೂರ್ಯ, ಇನ್ನು ಹೊರಡಿ ಸಮಯ ಆಗ್ತಿದೆ. ಹಾಂ ಸರಿ, ಬಾಯ್ ಸಂಜಯ್, ಹುಷಾರಾಗಿರು. ಹಾಂ ಹಾಗೆ ಅಂತೇಳಿ ಸಂಜಯ್ ತಲೆಯನ್ನು ಆಡಿಸ್ತಿದ್ದಂತೆ ಸೂರ್ಯ ಹಿಂದೆ ಬಂದು 10 ಅಡಿ ದೂರದಲ್ಲಿ ನಿಂತು ವಿಡಿಯೋ ಮಾಡ್ತಿರೋ ಸಿಬ್ಬಂದಿ ಹತ್ರದಿಂದ ಫೋನ್ ತೆಗೆದುಕೊಂಡು ಹೊರಟು ಬರ್ತಾನೆ. ಅದೆಲ್ಲವನ್ನು ನೋಡಿದ ವೃಂದಾಗೆ ಅಣ್ಣನನ್ನು ನೆನಪಿಸ್ಕೊಂಡು ಮೌನವಾಗಿ ಕಣ್ಣೀರನ್ನು ಹಾಕ್ತಿರ್ತಾಳೆ. ಆಕೆಯನ್ನು ಗಮನಿಸ್ತಾ ಇರುವಂಥ ಸೂರ್ಯಂಗೆ ಸ್ವಲ್ಪ ಬೇಸರ ಆದರೂ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಸರಿ ಹೋಗುತ್ತೆ ಅಂತ ಮೌನವಾಗಿ ಉಳಿದ್ಬಿಡ್ತಾನೆ. ವೃಂದ ತುಂಬ ಹೊತ್ತು ಅತ್ತು ಮನಸ್ಸಿನಲ್ಲಿ ನೋವು ಸ್ವಲ್ಪ ಕಡಿಮೆ ಆದಂತ ಅನಿಸಿ ಹಾಗೆ ಸಮುದ್ರದ ಕಡೆ ನೋಡ್ತಾ ಇದ್ದರೆ ಸೂರ್ಯ ಎದ್ದು ಹೋಗಿ ನೀರಿನ ಬಾಟಲಿ ಖರೀದಿಸಿ ತರ್ತಾನೆ. ವೃಂದ ಕೈಯಲ್ಲಿರೋ ಫೋನ್ ತೆಗೆದುಕೊಂಡು ಬಾಟಲನ್ನು ಕೊಡ್ತಾನೆ. ಸೂರ್ಯನ ಕಡೆ ಒಮ್ಮೆ ನೋಡಿ ಮುಖ ತೊಳ್ಕೊಂಡು ಸ್ವಲ್ಪ ನೀರು ಕುಡಿದು ಚೇತರಿಸ್ಕೊಂಡ ಮೇಲೆ ಸೂರ್ಯನ ಹತ್ರ ಬಂದು ಕೂರ್ತಾರೆ. ಆಕೆ ಹತ್ರ ಬಾಟಲನ್ನು ತೆಗೆದು ಪಕ್ಕದಲ್ಲಿ ಇಡ್ತಾನೆ.
ಆಕೆ ಕೈಗಳು ತೆಗೆದುಕೊಂಡು ಮೆಲ್ಲನೆ ಒತ್ತುತ್ತಾ, ನೋಡ್ರಿಂದ ನಿಮ್ಮ ಅಣ್ಣಯ್ಯ ನಿನ್ನ ಭೇಟಿ ಮಾಡಿಲ್ಲ ಅಂತ ಬೇಸರ ಮಾಡ್ಕೋಬೇಡ. ಅವ್ನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾನೆ. ಅಂದರೆ ಅವ್ನು ಸ್ವಲ್ಪ ಸ್ವಲ್ಪವೇ ಬದಲಾಗ್ತಿದ್ದಾನೆ ಅಂತ ಸಂತೋಷ ಪಡು. ಅಷ್ಟೇ ಹೊರತು ಹೀಗೆ ದುಃಖಿಸ್ತಿದ್ರೆ ನನಗೂ ಕೂಡ ಚೆನ್ನಾಗಿ ಅನಿಸೋದಿಲ್ಲ ಅಂತ ಸಮಾಧಾನ ಪಡಿಸೋದಕ್ಕೆ ನೋಡ್ತಾನೆ. ವೃಂದ ಕೆಲ ಕ್ಷಣಗಳ ಕಾಲ ತನ್ನನ್ನು ತಾನು ಸಮಾಧಾನ ಪಡಿಸ್ಕೊಂಡು ಸೂರ್ಯನ ಭುಜದ ಮೇಲೆ ತಲೆ ಇಟ್ಟು ಮನೆಗೆ ಹೋಗೋಣವಾ ಅಂತ ಅಂತಾಳೆ. ಇಲ್ಲೇ ರೆಸ್ಟೋರೆಂಟ್ ಇದೆ, ಊಟ ಮಾಡಿ ಹೋಗೋಣ ಅಂತ ಮೇಲಕ್ಕೆದ್ದು ವೃಂದ ಕೈ ಹಿಡಿದು ಎಬ್ಬಿಸ್ತಾನೆ. ಇಬ್ಬರು ಹಾಗೆ ಬರ್ತಿರುವಾಗ ಯಾರೋ ಹೊಸ ಜೋಡಿಯಂತೆ ಅಲೆಗಳೊಂದಿಗೆ ಆಟ ಆಡ್ತಾ ಲೋಕವನ್ನು ಮರೆತು ಆನಂದಿಸ್ತಾ ಇರ್ತಾರೆ. ವೃಂದ ಅವರನ್ನು ಬಾಯಿ ಬಿಟ್ಟು ನೋಡ್ತಾ ಇದ್ರೆ ಆಕೆ ಮುಖದಲ್ಲಿ ಕಾಣಿಸ್ತಿರೋ ಭಾವನೆಗಳಿಗೆ ಹಲೋ ವೃಂದ ಅಂತ ಚಿಟಿಕೆ ಹೊಡಿತಾನೆ. ವೃಂದ ಕೋಪದಿಂದ ನೋಡ್ತಾ ಹಾಗೆ ಕರಿಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ಆ ವೃಂದ ಅಂತ ಜಗಳಕ್ಕೆ ಬರ್ತಾಳೆ. ಯಾಕಾಗರ್ಸ್ತಿ, ಏನೋ ತಮಾಷೆಗಂದೆ ಅಷ್ಟೇ, ಅದು ಹೋಗಲಿ, ಯಾಕೆ ಅವ್ರನ್ನ ಹಾಗೆ ನೋಡ್ತಿದ್ಯಾ? ಏನಿಲ್ಲ, ನನಗೆ ಕೂಡ ಹಾಗೆ ಆ ರೀತಿ ಸರಸವಾಗಿ ಆಡ್ತಿದ್ರು ತುಂಬ ಇಷ್ಟ ಸೂರ್ಯ. ಪ್ಲೀಸ್ ನಾವು ಕೂಡ ಆಗ ಆಡೋಣವಾ? ಏನಾಡೋದು, ನಾನಿಲ್ಲಿ ACP. ಯಾರಾದರೂ ಆಗ ನೋಡಿದ್ರೆ ಕರ್ತವ್ಯನೆಲ್ಲ ಗಾಳಿಗೆ ತೂರಿ ಬೀಚ್ನಲ್ಲಿ ಹೆಂಡತಿ ಜೊತೆ ಆಡ್ತಿರೋ ACP ಸೂರ್ಯ ಅಂತ ಬರುತ್ತೆ. ಆಗ ನನ್ನ ಅಧಿಕಾರಿಗಳ ಮುಂದೆ ತಲೆ ಎಲ್ಲಿಟ್ಕೊಳ್ಳೋದು ಅಂತ ಕೂಡ ನನಗೆ ಗೊತ್ತಾಗೋದಿಲ್ಲ. ಛೇ, ಏನು ಸೂರ್ಯ ನೀನು? ಆದರೂ ನಮಗೆ ಈ ಆಟ ಎಲ್ಲಿ ಬೇಕು, ಮನೆಯಲ್ಲಿ ನಮ್ಮ ಆಟ ಆಡ್ಕೊಳ್ಳೋಣಪ್ಪ. ಮತ್ತು ನಾಳೆ ನಮ್ಮ ದಾರಿ ನಮ್ಮದು ಅನ್ನೋ ತೀರ ದೂರ ಆಗ್ಬಿಡ್ತೀವಿ ಅಂತ ನಗ್ತಾ ಹೇಳ್ತಿದ್ರೆ ವೃಂದ ನಾಚಿಕೆಯಿಂದ ತಲೆ ತಿರುಗಿಸಿ ನಂಗೆ ಹಸ್ವಾಗಿದೆ ಸೂರ್ಯ ಅಂತಾಳೆ. ಇನ್ನು ಹೆಚ್ಚು ಕಾಡಿಸಲಾರದೆ ವೃಂದ ಕೈ ಹಿಡಿದು ಹತ್ತಿರದಲ್ಲಿದ್ದ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿ ಊಟ ಆರ್ಡರ್ ಮಾಡಿ ತಿಂತಾರೆ. ನಂತರ ಹತ್ತಿರದಲ್ಲಿದ್ದ ಕೆಲವು ಸ್ಥಳಗಳನ್ನ ವೃಂದಾಗೆ ತೋರಿಸಿ ಮೂವಿ ಕೂಡ ಹೋಗಿ ಸಂಜೆ ಒಂದೇ ಬಾರಿಗೆ ಮಾಲ್ ಕರ್ಕೊಂಡು ಹೋಗಿ ಶಾಪಿಂಗ್ನೆಲ್ಲ ಮಾಡಿಸಿ ರಾತ್ರಿ ಊಟ ಕೂಡ ಮುಗಿಸಿ ತಿರುಗಿ ಕ್ವಾರ್ಟರ್ಸ್ಗೆ ಹೋಗ್ತಾರೆ. ವೃಂದ ಸುಸ್ತಾಗಿ ಸೋಫಾದಲ್ಲಿ ಕೂತು ತಲೆ ಹಿಂದೆ ವಾಲಿಸಿ ಕಣ್ಣನ್ನು ಮುಚ್ತಾ ಇದ್ದರೆ ಸೂರ್ಯ ಆಕೆ ಒಡಲಲ್ಲಿ ತಲೆ ಇಟ್ಟು ಮಲಗ್ತಾನೆ. ವೃಂದ, ನಾನು ಒಂದು ಕೇಳ್ತೀನಿ, ನಿಜ ಹೇಳ್ತೀಯಾ ಅಂತ ಸೂರ್ಯ ಅಂದಾಗ ತಲೆ ತಗ್ಗಿಸಿ ಸೂರ್ಯನ ಕಣ್ಣುಗಳಲ್ಲಿ ಏನೋ ಎಂಬಂತೆ ನೋಡ್ತಾಳೆ. ಮಧ್ಯಾಹ್ನದ ವಿಡಿಯೋ ನೋಡಿದೆಯಲ್ಲ, ಅದರಲ್ಲಿ ಸಂಜಯ್ ಅಂಜು ವಿಷಯದಲ್ಲಿ ಬಹಳ ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳ್ದ. ಅದನ್ನು ನೋಡಿ ಕೂಡ ನೀನು ದೊಡ್ಡದಾಗಿ ಪ್ರತಿಕ್ರಿಯೆ ನೀಡಲಿಲ್ಲ, ಯಾಕೆ? ಅಂದರೆ ಆ ತಪ್ಪು ನಿಖಿಲ್ ವತಿಯಿಂದ ಆಗಲಿಲ್ಲ ಅಂತ ನೀನು ಮೊದಲೇ ಗೊತ್ತಿತ್ತಾ ಅಂತ ನೇರವಾಗಿ ಕೇಳ್ತಾನೆ. ಗೊತ್ತಿದೆ. ಯಾವಾಗ? ಅವರ ಮದುವೆಗೆ 2 ದಿನಗಳ ಮುಂದೆ. ವಾಟ್? ಹೌದು ಸೂರ್ಯ. ಹೇಗೆ ಗೊತ್ತಾಯಿತು? ಸಂಜಯ್ ಹೇಳಿದ್ನ ನಿನಗೆ? ಇಲ್ಲ, ಸಂಜಯ್ ಹೇಳಲಿಲ್ಲ. ಮತ್ತೆ ಇನ್ನು ಹೇಗೆ ಗೊತ್ತಾಯಿತು ನಿನಗೆ? ಆ ದಿನ ಪೃಥ್ವಿರಾಜ್ ಮದುವೆ ಅಂತಿದ್ದಂತೆ ಗಬಗಬನೆ ಊರಿಗೆ ಹೊರಡೋದಕ್ಕೆ ಹೊರಟ್ರೆ ಅಷ್ಟರಲ್ಲಿ ನನ್ನ ಫ್ರೆಂಡ್ ಮದುವೆ ನಿಂತು ಹೋಯಿತು ಅಂತ ಅಂದ್ಲು. ಆದರೆ ಜಾತ್ರೆ ಅಮ್ಮ ಅಂಜು ಜೊತೆ ಮಾತಾಡ್ತಿದ್ರೆ ನಂಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂತ ಹೇಳೋದಕ್ಕೆ ಆರಂಭಿಸ್ತಾಳೆ. ವೃಂದ ಮನೆಗೆ ತಲುಪೋಷ್ಟರಲ್ಲಿ ಯಾರೂ ಇಲ್ಲದ ಕಾರಣ ಎಲ್ಲಿಗೆ ಹೋಗಿರಬಹುದು ಅಂದ್ಕೊಂಡು ಮೇಲೇರಿ ತನ್ನ ರೂಮಿಗೆ ಹೋಗ್ತಾ ನಿಖಿಲ್ ರೂಮ್ನಿಂದ ಬರ್ತಿರೋ ಮಾತುಗಳನ್ನ ಕೇಳಿದಾಗ ಹಾಗೆ ನಿಂತು ಬಿಡ್ತಾಳೆ. ಕೈಯಲ್ಲಿದ್ದ ಬ್ಯಾಗ್ ಜಾರು ಬಿದ್ದು ಹೋಗುತ್ತೆ. ತಲೆ ತಿರುಗಿಸಿ ಓರಿಯಾಗ್ತಿರದ ಬಾಗಿಲಿನಿಂದ ಕಾಣಿಸ್ತೀನೋ ನಿಖಿಲ್ ಹಾಗೂ ತಾಯಿಯನ್ನು ನೋಡ್ತಾಳೆ. ನಿಖಿಲ್, ಯಾಕೆ ಹೀಗೆ? ಅಂಜನಾ ಹತ್ರ ಹೋಗಿ ಬಂದಾಗಿಂದ ಹೀಗೆಲ್ಲ ಆಗ್ತಾ ಇದೆಯಾ? ಆದರೂ ನಿಖಿಲ್ ಏನೂ ಹೇಳದೆ ಹಾಗೆ ಮೌನವಾಗಿ ಉಳ್ಕೊಳ್ತಾನೆ. ಮಾತಾಡಪ್ಪ, ನೀನು ಹೀಗಿದ್ರೆ ನಂಗೆ ಭಯ ಆಗ್ತಿದೆ ಅಂತ ಆಕೆ ಅಂದಾಗ ನೋವಿನಿಂದ ಕುಗ್ಗಿ ಹೋಗ್ತಿರೋ ನಿಖಿಲ್, ಏನು ಮಾತಾಡಲಿ ಅಮ್ಮ, ಹೀಗೆ ಏನೂ ತಿಳಿಯದವನಂತೆ ಮದುವೆಗೆ ಹೋಗಿ ಆ ಹುಡುಗಿಯನ್ನು ಹಾಗೆ ನೋಡ್ತಿದ್ರೆ ಎಷ್ಟು ನೋವಾಗುತ್ತೋ ನಿನಗೆ ಗೊತ್ತಾ? ನಿಮ್ಮೆಲ್ರಿಗೂ ಆಕೆ ನೋಟ ಸಾಮಾನ್ಯ ಅಂತ ಅನಿಸಿದ್ರು ನನಗೆ ಮಾತ್ರ ಆಕೆ ಕಣ್ಗಳಲ್ಲಿ ಹೇಳಲಾರದಷ್ಟು ಅಸಹ್ಯ ಕಾಣಿಸ್ತು. ತಾನೇನು ನಿಮ್ಮ ಮಾತಿಗೆ ಒಪ್ಕೊಂಡು ಮದುವೆಗೆ ಒಪ್ಕೊಂಡಿದ್ದಾಳೆ, ಆದರೆ ಜೀವನದಲ್ಲಿ ನನ್ನನ್ನು ಕ್ಷಮಿಸ್ತಾಳ ಎಂಬ ನಂಬಿಕೆ ನನಗಿಲ್ಲಮ್ಮ ಅಂತ ನೋವಿನಿಂದ ಆತ ಹೇಳ್ತಾ ಇದ್ದರೆ ವೃಂದಾಗಿ ವಿಷಯ ಅರ್ಥ ಆಗದೆ ಹಾಗೆ ನಿಂತಿರ್ತಾಳೆ. ಬೇಸರ ಮಾಡ್ಕೋಬೇಡ ನಿಖಿಲ್, ನೀನೇನು ಬೇಕು ಅಂತ ಅದನ್ನೆಲ್ಲ ಮಾಡಿಲ್ವಲ್ಲ. ಆದರೂ ಆ ಕುಡಿತ ನಿನ್ನನ್ನು ಹೇಗೆ ತಲುಪ್ತು? ನೀನು ಒಂದು ವೇಳೆ ಮದ್ಯ ಕುಡಿದೇ ಇದ್ದಿದ್ರೆ ಈ ಕೆಲಸ ಮಾಡ್ತಿರ್ಲಿಲ್ವಲ್ಲ. ಇನ್ನು ಈಗ ಇವನ್ನೆಲ್ಲ ಹೇಳಿ ಪ್ರಯೋಜನ ಇಲ್ಲ. ನಡೆದು ಹೋಗಿರೋದು ಆಗೋಗಿದೆ. ನಿನ್ನಿಂದ ಹಾಳಾಗೋದ ಆಕೆ ಜೀವನಕ್ಕೆ ನೀನೇ ಸಮಾಧಾನ ಹೇಳ್ತಿದ್ಯಾ. ಇನ್ನು ಇಷ್ಟಕ್ಕೆ ಆ ವಿಷಯ ಬಿಟ್ಬಿಡು. ಆಕೆ ಮನಸ್ಸು ಹೇಗೆ ಬದಲಾಯಿಸೋದು ಅಂತ ಯೋಚಿಸು ಅಂತ ತಾಯಿ ಅಂದಾಗ
ಮನಸ್ಸು ಆ ಮನಸ್ಸಲ್ಲಿ ನನಗೆ ಸ್ಥಾನ ಕೊಡ್ತಾಳಾ ಅಮ್ಮ ಅಂತ ನೋವಿನಿಂದ ಕೇಳ್ತಾನೆ. ಒಬ್ಬ ಹೆಣ್ಣಾಗಿ ಆ ಹುಡುಗಿ ಪಡ್ತಿರೋ ವೇದನೆ ಏನಂತ ನಂಗೆ ಅರ್ಥ ಮಾಡ್ಕೊಳ್ಬಲ್ಲೆ. ನೀನು ಮಾಡಿದ ಚಿಕ್ಕ ತಪ್ಪಲ್ಲ. ಅದನ್ನೆಲ್ಲವನ್ನ ಮರೆತು ನಿನ್ನನ್ನು ಸಾಮಾನ್ಯಳಾಗಿ ಸ್ವೀಕರಿಸುವಷ್ಟು ದೊಡ್ಡ ಮನಸ್ಸು ಖಂಡಿತ ಆಕೆಗಿರೋದಿಲ್ಲ. ಹೌದು ನಿಖಿಲ್, ನೀನೇನು ಎಂಬುದು ಸಂಪೂರ್ಣವಾಗಿ ಆಕೆಗೆ ಅರ್ಥವಾಗುವಂತೆ ಮಾಡು. ನಂತರ ನಿಧಾನವಾಗಿ ಆಕೆಯ ಮನಸ್ಸು ಬದಲಾಯಿಸ್ತಾಳೆ. ಈ ಮದುವೆಯನ್ನು ಸಂತೋಷದಿಂದ ಮಾಡಿಲ್ಲ, ಆದ್ದರಿಂದ ನೀನಾದರೂ ನಿನ್ನ ಜೀವನದಲ್ಲಿ ಎಂದೆಂದಿಗೂ ನೆನಪಿನಲ್ಲಿ ಉಳಿಯುವಂತೆ ಸಂತೋಷವಾಗಿ ಮಾಡು ನಿಖಿಲ್ ಅಂತ ಸಮಾಧಾನವನ್ನು ಪಡಿಸ್ತಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.